ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಸೌಮ್ಯ ಸೌಮ್ಯ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಸೌಮ್ಯ ಸೌಮ್ಯ ನಿನ್ಗೆ ಹೋಗ್ಬೇಡ. ನನ್ನ ತಂಗಿ ಓಡೋವಾಗ ಮಾಡಿದಿರಲ್ವಾ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ. ಎಲ್ರೂ ಮನೆಯಿಂದ ಆಚೆಗೆ ಬರ್ಬೇಕು. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇಲ್ಲಮ್ಮ, ನೀ ಕೂತ್ಕೊ, ನಾನು ಬಡಿಸ್ತೀನಿ. ಅಲ್ಲ ಅತ್ತೆ, ನಾನೇ. ನೀ ಕೂತ್ಕೊ, ನೀನು ಕೂತ್ಕೋ ಸುಮತಿ. ಇಲ್ಲ ಅಕ್ಕ, ನಂಗೆ ಯಾಕೋ ಸೇರ್ತಿಲ್ಲ. ನಮಗ್ ಸೇರತ್ತಾ? ನಮ್ಗೆ ತಿನ್ಬೇಕು ಅಂತ ಆಸೆನಾ? ಮನೇಲಿ ಇಂಥದ್ದೇನಾದ್ರೂ ನಡೆದ್ರೆ ಒಂದು ತುತ್ತು ಇಳಿಯಲ್ಲ, ಹಾಗಂತ ಉಪವಾಸ ಇರಕ್ಕಾಗತ್ತಾ? ಮನೇಲಿ ಕೆಲಸ ಎಲ್ಲ ನಡಿಬೇಕಲ್ವಾ? ತಾಕತ್ ಬೇಡವಾ? ಎಲ್ಲಿ ಅವಳು? ಯಾರಕ್ಕ? ಅದೇ ನಿನ್ನ ಮುದ್ದಿನ ಸೊಸೆ. ನನಗೆ ಗೊತ್ತಿಲ್ಲ ಅತ್ತೆ. ಅವಳು ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ, ನಾನು ಅಲ್ಲಿಗೆ ಊಟ ತಗೊಂಡೋಗಿ ಕೊಡ್ತೀನಿ. ಏನು ಬೇಕಾಗಿಲ್ಲಮ್ಮ, ಅಲ್ಲೇ ಉಪವಾಸ ಬಿದ್ದಿರ್ಲಿ. ಇಲ್ಲಿಗೆ ಮುಗೀತು ಕಣೆ ಬಂಗ್ಲಾ. ಆದ್ರೆ ಇನ್ನು ಮುಂದೆ ಇನ್ನೂ ಅದು ಏನೇನು ಅನಾಹುತ ಮಾಡ್ಕೋತಾಳೋ ನಿಮ್ ಗುಂಡಮ್ಮ. ಅದು ನಿಜಾನೇ. ಕುತ್ತಿಗೆಗೆ ಬಂದಿದ್ದಿದ್ರೆ ಅವ್ರ ಮನೆಯವ್ರು ಸುಮ್ಮನೆ ಬಿಟ್ಟಿರ್ತಿದ್ರ, ಇವಳು ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ದಬ್ಬಿರ್ತಿದ್ರು. ಜಲ್ಜಾ ಬೇರೆ ಬಂದಿದ್ದಾಳೆ, ಇನ್ನು ಅವಳು ಊಟ ಮಾಡದೆ ಹೋಗೋದಿಲ್ಲ. ಇವಳು ನೋಡಿದ್ರೆ ಇಷ್ಟು ಅಕ್ಕಿ ಕೊಟ್ಟಿದ್ದಾಳೆ, ಸಾಕಾಗುತ್ತಾ? ಇನ್ನೊಂದು ಹಿಡಿ ಅಕ್ಕಿ ಹಾಕೊಳ್ಳೋಣಪ್ಪ. ಅವಳು ಮಾಡಿರೋ ಘನ ಕಾರ್ಯಕ್ಕೆ ಉಪಚಾರ ಬೇರೆ ಕೇಳು. ಸ್ವಲ್ಪನಾದ್ರೂ ಮರ್ಯಾದೆ ಇದ್ದಿದ್ರೆ ವಾಪಸ್ ಮನೆಗೆ ಬರ್ತಿರ್ಲಿಲ್ಲ ಅವಳು. ಅಂಥದ್ರಲ್ಲಿ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ನಾವು ಹೊರಗೆ ಹಾಕೋ ಅಷ್ಟು ಕಟಕರಲ್ಲ, ಬಿದ್ದಿರ್ಲಿ ಬಿಡು. ಅದಕ್ಕೆ ಇನ್ನೊಂದು 4 ದಿನ ಆದಮೇಲೆ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬನ್ನಿ ಜಲ್ಜಕ್ಕ. ಹಾಗೆ ನಮ್ಮ ಗುಂಡಮ್ಮಂಗೆ ಒಂದು 4 ಒಳ್ಳೆ ಮಾತು ಹೇಳಿ ಬನ್ನಿ. ಆಯಿತು, ಹೇಳ್ಬಿಟ್ಟು ಬರ್ತೀನಿ. ನನಗೇನು ಬಿಡೆ ಮಂಗ್ಲಾ,
ಇರೋದು 2 ಹೆಣ್ಮಕ್ಳು, ಆ ಮಗಳ ಮನೇಲಿ 2 ತಿಂಗಳು, ಈ ಮಗಳ ಮನೇಲಿ 2 ತಿಂಗಳು ಇದ್ದು ಹೇಗೋ ಕಾಲ ಹಾಕ್ಬಿಡ್ತೀನಿ. ನೀವು ಬಿಡಿ ಪುಣ್ಯವಂತರು. ಆ ಮಾತನ್ನ ನಾನು ಹೇಳಬೇಕು. ಇವಳು ಜೇನಲ್ಲ ಅಕ್ಕ, ಹಾಲಿಗೆ ಹೆಪ್ಪ ಹಾಕೋಳು. ಏನೇನ್ ಮಾಡಿ ನನ್ನ ಮಗನ್ ಬಾಳ್ ಹಾಳು ಮಾಡ್ಬೇಕು ಅಂತಿದ್ಯೋ, ನಮ್ಮ ಮನೆಗೆ ಮಸಿ ಬಳಿಬೇಕು ಅಂತಿದ್ಯೋ ದೇವರಿಗೆ ಗೊತ್ತು. ನನ್ನ ಜೀವ ಇರೋವರೆಗೂ ನಾನು ಇದನ್ನ ಮರೆಯಲ್ಲ. ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಕಣೆ ನಿನ್ಗೆ. ನಿನ್ನ ಹತ್ರ ಮಾತಾಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಛೀ! ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ಇರ್ಬೋದು ಕಣೆ, ಅದಕ್ಕೆ ಹಾಗಾಗಿರ್ಬೇಕು. ಮೊದಲೇ ಸಂಪಿಗೆ ದುಡ್ಡಲ್ಲಿ ಸಿಹಿನೀರಿನ ಬಾವಿಗಳೇ ಇಲ್ಲ. ಒಂದು ಕೆಲಸ ಮಾಡು, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಹಾಲ್ಗೆ ಒಂದು ಚಿಟಿಕೆ ಅರಿಶಿನ, ಶುಂಠಿ ಪುಡಿ, ಕಾಳು ಮೆಣಸಿನ ಪುಡಿ, ಕಲ್ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕುಡಿ. ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಅದೆಲ್ಲ ಯಾಕಮ್ಮ, ಸರಿ ಹೋಗುತ್ತೆ ಬಿಡು. ಅದು ಸರಿ ಏನು, 4 ದಿವಸ ಆದರೆ ಎಲ್ಲ ಸರಿ ಹೋಗುತ್ತೆ. ಈಗ ನೀನೇನು ಸಂಗೀತ ಕಚೇರಿನ ಮಾಡಬೇಕು, ಒಳ್ಳೆ ಅತ್ತೆ ಮನೆ ಸೇರಿದೆಯಾ? ಏನು ಕಡಿಮೆ ಇಲ್ಲಮ್ಮ, ಚೆನ್ನಾಗಿದ್ದೀನಿ. ಅದು ಸರಿ, ನಿಂಗೇನು ಕಡಿಮೆ ಆಗಿದೆ ಹೇಳು? ದೊಡ್ಡ ಮನೆ, ದೊಡ್ಡ ಜನ, ಆ ಮನೆಗೆ ಸೊಸೆಯಾಗಿ ಹೋಗಿದೆಯಾ? ಅಲ್ಲೆಲ್ಲರೂ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಅದರಲ್ಲಂತೂ ನಮ್ಮ ನರಸಿಂಹ ನಿನ್ನನ್ನು ರಾಜ್ಕುಮಾರಿ ಥರ ನೋಡ್ಕೊಳ್ತಿರ್ತಾನೆ ಅಲ್ವಾ? ಆಮೇಲೆ ಮಾಡ್ತೀನಮ್ಮ ನಿಂಗೆ. ನಮ್ಮ ಹುಡುಗಿಗೆ ತಾಯಿ ಜೊತೆ ಫೋನಲ್ಲಿ ಮಾತಾಡೋಷ್ಟು ಪುರ್ಸೊತ್ತಿಲ್ಲ. ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿ ಅಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು, ತೊಲಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ, ಅಲ್ಲಿ ಬಿದ್ದೋಗ್ಬಿಡು. ಆ ಹುಡುಗಿಗೆ ಕೊಟ್ಟ ಶಿಕ್ಷಾನು ಮಾಫ್ ಮಾಡಿಬಿಡ್ತೇನೆ. ಪಾಪ ನಿಂತು ನಿಂತು ಅದ್ರ ಕಾಲು ನೋಯ್ತಿರ್ಬೇಕು. ಎಷ್ಟ ಅಂದ್ರು ಸಣ್ಣ ಹುಡುಗಿ ನೋಡುವ ಇಲ್ಲೇ. ಯಾರು ಹೇಳಿದ್ರು ನಿನಗೆ ಈ ಜಾಗ ಬಿಟ್ಟು ಕದರ್ಲಿಕ್ಕೆ? ಅಕ್ಕ ಅದು ನೀನ್ ನೋಡಿದ್ರ ಈ ಹುಡುಗಿ ಸಲುವಾಗಿ ಚಿಂತೆ ಮಾಡಿ ಮಾಡಿ ಸೊರಗಿ ಸುಣ್ಣಾದಂಗಾಗಿದ್ದಿ. ಆದ್ರೆ ಇಲ್ಲಿ ನೀನು ಸೊಸೆ ಎಂಥ ಕೆಲಸ ಮಾಡ್ಯಾಳ. ಏನ್ ಮಾಡ್ಕೊಂಡ್ರಿ ಅಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕ್ಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ?
ಅತಿಥಿ ನಿನ್ನ ನೋಡುವೇನು ಕೊಟ್ಟಿದ್ಯಾ? ಈ ರಥೋತ್ಸವ ಶುರುವಾಗುವ ಮೊದಲು ಸಿಂಹವಂಶದ ವಾರಸದಾರ ಈ ಗರ್ಭಗುಡಿ ಎದುರುಗಡೆ ನಂದಾದೀಪ ಹಚ್ಚಬೇಕು. ಕೆಟ್ಟ ಮನಸ್ಸಿಂದ ಸುಳ್ಳು ವಂಚನೆಯಿಂದ ದೀಪ ಹಚ್ಚಿದ್ರೆ ದೀಪ ಆರೋಗುತ್ತೆ. ನಾನು ವಾರಸ್ದಾರ ಅಲ್ಲ, ನಾನು ಹುಡುಗಿ, ನಾನು ಹುಡುಗ ಅಲ್ಲ. ದೀಪ ಹಚ್ಚಪ್ಪ. ಶನಾಯ, ಅದು ಏನಾಯ್ತು ಅಂದ್ರೆ, ನೀನ್ ಮನೇಲೇ ಇರ್ಬೇಕಾದ್ರೆ ನಿನ್ ಗಂಡ ಯಾಕೆ ಗಿಫ್ಟ್ ಅನ್ನು ಕೊರಿಯರ್ ಮಾಡ್ದ? ಓಕೆ ಸರಿಪ್ಪ, ಗಿಫ್ಟ್ ತಂದು ಕೊಟ್ರು. ಆದ್ರೆ ಈ ಗೌನ ನೀನ್ ಯಾವತ್ತಾರು ಈ ತರ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲ. ಅದು ಬೇರೆ ಸ್ಮಾಲ್ ಸೈಜ್. ಶ್ಯಾಮರಾವ್, ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು?